ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ, ಚಂದು ಕನ್ನಡ ಲುಕ್ಸ್ಗೆ ವೆಲ್ಕಮ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಬ್ಲೌಸ್ ಕಟಿಂಗ್ ನ ತೋರಿಸ್ಕೊಡ್ತಾ ಇದ್ದೀನಿ. ಬೋಟ್ ನೆಕ್ ಬ್ಲೌಸ್ ನ ಯಾವ ರೀತಿ ಕಟ್ ಮಾಡಬೇಕು ಅಂತ ಇಲ್ಲಿ ನೋಡ್ತಾ ಇರಬಹುದು. ಈ ತರ ಬ್ಲೌಸ್ ಪೀಸ್ ಇದೆ. ಇದಕ್ಕೆ ಲೈನಿಂಗ್ ಬಂದು ಈ ತರ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಡಾರ್ಕ್ ಕಲರ್ ಲೈನಿಂಗ್ ನ ತಗೊಂಡ್ರೆ ನೋಡಿ, ಇದು ಫ್ಲವರ್ಸ್ ಎಲ್ಲ ಏನಿದೆ ಅದು ಹೈಲೈಟ್ ಆಗಿ ಕಾಣುತ್ತೆ. ಹಾಗಾಗಿ ಈ ತರ ಡಾರ್ಕ್ ಕಲರ್ ಲೈನಿಂಗ್ ನ ತಗೊಂಡಿದ್ದೀನಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಂದು 32 ಸೈಜ್ದು ಬ್ಲೌಸ್. ಹಾಗಾಗಿ ಇದಕ್ಕೆ ನಾನು ಲೈನಿಂಗ್ ಬಂದು ಸ್ಲೀವ್ಸ್ಗೆ ಬೇಕಿಲ್ಲ, ಹಾಗಾಗಿ 60 ಮೀಟರ್ ಮಾತ್ರ ತಗೊಬಂದಿದ್ದೀನಿ, 60 ಸೆಂಟಿಮೀಟರು. ಈಗ ಬ್ಲೌಸ್ ಮಾರ್ಕ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಮೊದಲು ನೋಡಿ ನಾನು ಇಲ್ಲಿ ಈ ತರ ಒಂದು ಡಬಲ್ ಫೋಲ್ಡ್ ಮಾಡಿಬಿಟ್ಟು ಒಂದು ಬಟ್ಟೆನ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನಾವು ಮೊದಲು ಬಂದು ಲೆಂತ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಮೊದಲು ನೋಡಿ, ನಾವು ಫೋಲ್ಡ್ ಮಾಡಿದ್ದೀನಲ್ವಾ, ಇದು ಸುತ್ತಳತೆ ಬಂದು ನಮಗೆ 38 ಇಂಚಲ್ಲಿ 32 ಇಂಚಲ್ಲಿ ನಮ್ಗೆ 8 ಬರುತ್ತೆ. ಸುತ್ತಳತೆ ಬಂದು 4 ಭಾಗ ಮಾಡ್ಕೋಬೇಕು. ಅದರಲ್ಲಿ 8 ಇಂಚ್ ಬರುತ್ತೆ. ಪ್ಲಸ್ 2 10 ಇಂಚ್ಗೆ ಮಾರ್ಕ್ ಮಾಡ್ಕೊಂಡ್ರೆ ನಮಗೆ ಸಾಕಾಗುತ್ತೆ. ನೋಡಿ, ಪ್ಲಸ್ 2 10 ಇಂಚ್ಗೆ ಇಲ್ಲಿಗೆ ಮಾರ್ಕ್ ಮಾಡ್ಕೊತೀನಿ, ನಮಗೆ ಸಾಕು. ಮೊದಲು ಬಂದು ನಾವು ಲೆಂತ್ ಎಷ್ಟಿದೆ ಅಂತ ತಗೊಳ್ಳೋಣ. ಲೆಂತ್ ಬಂದು ನೋಡಿ, ನಮಗೆ ಇಲ್ಲಿಂದ ಮೊದಲು ಬ್ಯಾಕ್ ಸೈಡ್ದು ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ರೆಡಿ ಬಂದವ್ರಿಗೆ 14 ಬೇಕು, ಪ್ಲಸ್ 1 ಇಂಚು 15 ಇಂಚ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಬ್ಯಾಕ್ ಸೈಡ್ ಬಂದು ಅವ್ರದ್ದು ರೆಡಿ ಎಷ್ಟಿರುತ್ತೆ ಲೆಂತು, ಅದಕ್ಕಿಂತ 1 ಇಂಚು ಎಕ್ಸ್ಟ್ರಾ ತಗೋಬೇಕು. ನೆಕ್ಸ್ಟ್ ಬಂದು ಶೋಲ್ಡರ್ ಬಂದಿಲ್ಲಿ ಬೋಟ್ ನೆಕ್ ಸ್ಟಿಚ್ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ 6.5 ಇಂಚು ತಗೊಂತಾ ಇದ್ದೀನಿ. ಫುಲ್ ನೆಕ್ಕು ಶೋಲ್ಡರ್ ಎಲ್ಲ ಸೇರಿ 6.5 ತಗೊಂತಾ ಇದ್ದೀನಿ. ನೀವು ಮಾಮೂಲಿ ಬ್ಯಾಕ್ ಓಪನ್ ಕೊಟ್ರೆ ನೀವು 5 ಇಂಚು ತಗೊಂಡ್ರೆ ಸಾಕಾಗುತ್ತೆ. ಬಟ್ ಇಲ್ಲಿ ಬೋಟ್ ನೆಕ್ ಆಗಿರೋದ್ರಿಂದ 6.5 ಇಂಚು ತಗೊಂತಾ ಇದ್ದೀನಿ. 6.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲೂ ಕೂಡ 6.5 ಇಂಚ್ ಇಟ್ಕೊಂಡು ಒಂದು ಮಾರ್ಕ್ ಮಾಡ್ಕೊತೀನಿ. ಹಾಗೆ ಶೋಲ್ಡರ್ ಬಂದು ನೋಡಿ, ಶೋಲ್ಡರ್ ಕೂಡ ಅಷ್ಟೇ ಸೇಮ್ 6.5 ಇಂಚು ತಗೊಂತಾ ಇದ್ದೀನಿ. ಯಾಕೆಂದ್ರೆ ಶೋಲ್ಡರ್ ಕೂಡ ನಾವು ಜಾಸ್ತಿ ತಗೋಬೇಕಾಗುತ್ತೆ ಬೋಟ್ ನೆಕ್ಗೆ, ಯಾಕೆಂದ್ರೆ ಇದು ಲೆಂತ್ ಕಮ್ಮಿ ಬಂದ್ಬಿಡುತ್ತೆ. ಹಾಗೆ ಇದು ಫುಲ್ ಅಗಲ ಏನು ನಾನು 8 ಪ್ಲಸ್ 2 10 ಇಂಚ್ಗೆ ತಗೊಂಡಿದ್ದೀನಿ. ನೋಡಿ, ಇದು ಶೋಲ್ಡರ್ ಬಂದ್ ಕೂಡ ಅಷ್ಟೇ 6.5 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಮಾರ್ಕ್ ಮಾಡ್ಕೊಂಡು ಒಂದು ಸ್ಟ್ರೈಟ್ ಲೈನ್ ತಗೊಂತಾ ಇದ್ದೀನಿ ಇಲ್ಲಿ. ನೆಕ್ಸ್ಟ್ ಇಲ್ಲಿ ನೋಡಿ 10 ಇಂಚು ಫುಲ್ ಮೆಜರ್ಮೆಂಟ್ ಬಂದು 10 ಇಂಚ್ ಬರುತ್ತೆ. ಅದರಲ್ಲಿ ರೆಡಿ ನಮಗೆ 8 ಇಂಚ್ಗೆ ಸಾಕಾಗುತ್ತೆ. ನೋಡಿ, 8 ಇಂಚು ರೆಡಿ ಸಾಕಾಗುತ್ತೆ. ಹಾಗಾಗಿ ಇಲ್ಲೊಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ನೋಡಿ, ಬ್ಯಾಕು ಇಷ್ಟು ಬರುತ್ತೆ. ಮೊದಲು ಲೆಂತ್ ಎಷ್ಟಿದೆ ಅಂತ ನೋಡಿಕೊಂಡು ಅದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಹಾಗೆ ಶೋಲ್ಡರ್ ಎಷ್ಟಿದೆ ಅಂತ ನೋಡಿಕೊಂಡು ಬೋಟ್ ನೆಕ್ ಆಗಿರೋದ್ರಿಂದ 6.5 ಇಟ್ಕೊಂಡಿದ್ದೀನಿ. ಮಾಮೂಲಿ ಬ್ಯಾಕ್ ಓಪನ್ ಇಟ್ಟರೆ ನೀವು 5 ಇಂಚ್ ಇಟ್ಕೊಂಡ್ರೆ ಸಾಕಾಗುತ್ತೆ. ಆಗ ಆರ್ಮೋಲ್ ಕೂಡ ಅಷ್ಟೇ ನೀವು 5 ಇಂಚ್ ಇಟ್ಕೊಂಡ್ರೆ ಸಾಕಾಗುತ್ತೆ. ಬಟ್ ಇಲ್ಲಿ ಬೋಟ್ ನೆಕ್ ಆಗಿರೋದ್ರಿಂದ 6.5 ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನೋಡಿ, 1 ಇಂಚ್ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಒಂದು ಶೇಪ್ನ ತಗೊಂತಾ ಇದ್ದೀನಿ. ನೋಡಿ, ಇಲ್ಲಿ ಈ ತರ ಹಿಂಗೆ ಒಂದು ಶೇಪ್ನ ತಗೋಬೇಕು ನಾವು. ಈ ತರ ನೋಡಿ, ಈ ತರ ಒಂದು ಬ್ಯಾಕಲ್ಲಿ ಶೇಪ್ನ ತಗೋಬೇಕು. ನೆಕ್ಸ್ಟ್ ಬ್ಯಾಕ್ ಡೀಪ್ ಬಂದು ನೋಡಿ, ಇಲ್ಲಿ 3.5 ಇಂಚ್ ಇಟ್ಕೊಂಡಿದ್ದೀನಿ. ಫಸ್ಟು 3.5 ಇಂಚ್ ಇಟ್ಕೊಂಡು ನೆಕ್ಸ್ಟ್ 1 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊತೀನಿ. ಹಾಗೆ 10 ಇಂಚು ಡೀಪ್ ತಗೊಂತಾ ಇದ್ದೀನಿ ನಾನಿಲ್ಲಿ. ಬೋಟ್ ನೆಕ್ ಆಗಿರೋದ್ರಿಂದ ಇದು ಡಿಸೈನ್ ಬರುತ್ತೆ. ಇಲ್ಲಿ ನಾನು ಬ್ಯಾಕ್ ನೆಟ್ಟೆಡ್ ಕೊಡ್ತೀನಿ, ಹಾಗಾಗಿ ನೆಟ್ಟೆಡ್ ಅಲ್ಲಿ ಈ ತರ ಬರುತ್ತೆ. ಅದು ನೆಟ್ಟೆಡ್ ಪೀಸ್ ನ ಅಟ್ಯಾಚ್ ಮಾಡೋಕೆ ಮಾಡ್ಕೊಂತೀನಿ. ಹಾಗೆ ಇಲ್ಲಿ ನೋಡಿ, ರೆಡಿ ಶೋಲ್ಡರ್ ಬಂದು ನಮಗೆ 2 ಇಂಚ್ ಬಂದ್ರೆ ಸಾಕಾಗುತ್ತೆ, ಪ್ಲಸ್ 1 ಇಂಚ್. ಯಾಕೆಂದ್ರೆ ಇಲ್ಲಿ 1/2 ಇಂಚು ನಮಗೆ ಫೋಲ್ಡಿಂಗ್ ಹೋಗುತ್ತೆ, ಹಾಗೆ ಇಲ್ಲೂ ಕೂಡ 1/2 ಇಂಚು ಫೋಲ್ಡಿಂಗ್ ಹೋಗುತ್ತೆ. ರೆಡಿ 2 ಇಂಚ್ ಬರುತ್ತೆ. ಹಾಗಾಗಿ 3 ಇಂಚುನ ತಗೊಂತಾ ಇದ್ದೀನಿ ನಾನಿಲ್ಲಿ. ನೋಡಿ, ಈ ತರ 3 ಇಂಚು ತಗೊಂಡಿದ್ದೀನಿ. ಹಾಗೆ ನೋಡಿ, ಇಲ್ಲಿ ಬಂದು ಡೀಪ್ ಬ್ರಾಡ್ ಬಂದು ನಾನು 4 ಇಂಚು ಬರುತ್ತೆ ನನಗೆ ರೆಡಿ. 3.5 ಇಂಚು ತಗೊಂತಾ ಇದ್ದೀನಿ. ನೋಡಿ, ಇಲ್ಲಿ ಸ್ವಲ್ಪ ಈ ತರ ಶೇಪ್ನ ಕೊಟ್ಕೊಂತಾ ಇದ್ದೀನಿ. ನೋಡಿ, ಈ ತರ ಕೊಟ್ಕೊಂಡು ಓಪನ್ ಮಾಡ್ಕೊಂತಾ ಇದ್ದೀನಿ. ಆಮೇಲೆ ನಾನು ಇದೇನಿದೆ ಎಷ್ಟು ಬಟ್ಟೆ ಬಂದು ನಾನು ಮತ್ತೆ ನೆಟ್ಟೆಡ್ ಪೀಸ್ನ ಅಟ್ಯಾಚ್ ಮಾಡ್ಕೊಂತೀನಿ. ಇಲ್ಲಿ ಇದಿಷ್ಟೇನ್ ಪೀಸ್ ಇದೆಯಲ್ಲ, ಈ ತರ ಡಿಸೈನ್ ಮಾಡ್ತೀನಿ. ಈ ಪೀಸ್ ಏನಿದೆಯಲ್ವ, ಇಲ್ಲಿಗೆ ನೆಟ್ಟೆಡ್ ನ ಅಟ್ಯಾಚ್ ಮಾಡ್ತೀನಿ. ಸ್ಟಿಚಿಂಗ್ ಮಾಡುವಾಗ ಅಟ್ಯಾಚ್ ಮಾಡ್ತೀನಿ. ಹಾಗಾಗಿ ನೋಡಿ, ಇಲ್ಲೂ ಕೂಡ ಅಷ್ಟೇ ಬ್ರಾಡ್ ಆಗಿ ತೆಗ್ದಿದ್ದೀನಿ. ಬಟ್ ಇಲ್ಲಿ ನಾನು ನೆಟ್ಟೆಡ್ ಪೀಸ್ ನ ಅಟ್ಯಾಚ್ ಮಾಡ್ತೀನಿ. ಹಾಗಾಗಿ ನೀವು ಬೋಟ್ ನೆಕ್ ಅಲ್ಲಿ ಹಾಗೆ ನೆಟ್ಟೆಡ್ ಏನು ಅಟ್ಯಾಚ್ ಮಾಡೋದಿಲ್ಲ ಅಂದ್ರೆ ನೋಡಿ, ಇದೊಂದು ಶೇಪ್ ಇದೆಯಲ್ಲ,
ಇದೊಂದು ತಗೋಬೇಕು ಬೋಟ್ ನೆಕ್ಗೆ. ನೆಕ್ಸ್ಟ್ ಇಲ್ಲಿ 1 ಇಂಚು ಬಟ್ಟೆ ಸ್ವಲ್ಪ ನಮಗೆ ಫೋಲ್ಡಿಂಗ್ ಮಾಡೋಕೆ ಅಥವಾ ಪೈಪಿಂಗ್ ಕಟ್ಕೊಳ್ಳೋದಕ್ಕೆಲ್ಲ ಬೇಕಾಗುತ್ತೆ. ಹಾಗಾಗಿ ನೆಕ್ಸ್ಟ್ ಈ ಥರ ಏನಾದರೂ ಶೇಪು ನಿಮ್ಗೆ ಯಾವ ಥರ ಬೇಕೋ ಆ ಥರ ಶೇಪ್ನ ಕೊಟ್ಕೋಬೋದು ನೀವು ಬ್ಯಾಕಲ್ಲಿ. ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಮಾರ್ಕ್ನ ಮಾಡಿದ್ದೀನಿ ನೋಡಿ. ಇಷ್ಟೇ ನಮಗೆ ಬೋಟ್ ನೆಕ್ಕಲ್ಲಿ ಬ್ಯಾಕ್ ಸೈಡು ಮಾರ್ಕ್ ಬರೋದು. ಹಾಗೆ ಕೆಳಗಡೆ ಬಂದು ನೋಡಿ ಒಂದು 7 ಇಂಚ್ ಬರುತ್ತೆ ನಮಗೆ, ಪ್ಲಸ್ 1 ಇಂಚಷ್ಟು ಇಲ್ಲಿ ಫೋಲ್ಡಿಂಗು ಹೋಗುತ್ತೆ. ಡಾಟ್ಸ್ ಬರುತ್ತಲ್ವ ಇಲ್ಲಿ, ಆ ಡಾಟ್ಸ್ಗೆ 1 ಇಂಚಷ್ಟು ಹೋಗುತ್ತೆ, ಪ್ಲಸ್ 2 ನೋಡಿ ಇಷ್ಟು ಬರುತ್ತೆ. ಸೇಮ್ ನಾನು ಇಲ್ಲಿ ಏನು ತಗೊಂಡಿರ್ತೀನಿ ಅದೇ ಸೇಮ್ ಮೆಜರ್ಮೆಂಟ್ನ ನಾನು ತಗೊತೀನಿ. ಈಗ ಅರ್ಥ ಆಯ್ತು ಅನ್ಕೊಂತೀನಿ ನೋಡಿ. ರೆಡಿ ಬಂದು 15 ಇಟ್ಕೊಂಡಿದ್ದೀನಿ, 14 ಪ್ಲಸ್ 1 ಇಂಚು. ಹಾಗೆ ಶೋಲ್ಡರ್ ಬಂದು 6.5 ಇಟ್ಕೊಂಡಿದ್ದೀನಿ, ಇದು ಬಂದು 32 ಸೈಜ್ಗೆ. ಹಾಗೆ ಹಾರ್ಮೋಲ್ ಬಂದು ಕೂಡ ಅಷ್ಟೇ 6.5 ಇಟ್ಕೊಂಡು ನೋಡಿ 1 ಇಂಚ್ ಇಲ್ಲಿ ತಗೊಂಡು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಇದಿಷ್ಟು ಬ್ಯಾಕ್ ಆಯ್ತು. ನೆಕ್ಸ್ಟ್ ಈಗ ನಾನು ಫ್ರಂಟ್ ಯಾವ ರೀತಿ ಮಾರ್ಕ್ ಮಾಡೋದು ಅಂತ ಕೂಡ ಇದೇ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಕಟಿಂಗ್ನ ತೋರಿಸ್ತೀನಿ. ಫ್ರಂಟ್ ನೋಡಿ ಇಲ್ಲಿಂದ ಮುಂದಕ್ಕೆ ನೋಡಿ. ನೀವು ಪ್ರಿನ್ಸಸ್ ಕಟ್ ಏನಾದರೂ ಹೊಲಿತೀರಾ ಅಂದ್ರೆ ನೀವು 15 ತಗೊಂಡ್ರೆ ಸಾಕಾಗುತ್ತೆ. ಬಟ್ ನಾನು ಇಲ್ಲಿ ಕೆಳಗಡೆ ಪಟ್ಟಿ ಕಟ್ಟೋದ್ರಿಂದ 16 ಇಂಚು ತಗೊಂತಾ ಇದ್ದೀನಿ ನೋಡಿ. ಬ್ಯಾಕ್ ಅಲ್ಲಿ 1 ಇಂಚ್ ಎಕ್ಸ್ಟ್ರಾ ತಗೊಂಡ್ರೆ ಫ್ರಂಟ್ ಅಲ್ಲಿ ನಾವು 2 ಇಂಚು ಎಕ್ಸ್ಟ್ರಾನ ತಗೋಬೇಕಾಗುತ್ತೆ. ಹಾಗಾಗಿ 14 ಪ್ಲಸ್ 2 16 ಇಂಚುನ ತಗೊಂಡಿದ್ದೀನಿ ನೋಡಿ. 16 ಇಂಚು ತಗೊಂಡಿದ್ದೀನಿ ನಾನು. ಇಟ್ಕೊಂಡು ಒಂದು ಸ್ಟ್ರೈಟ್ ಲೈನ್ ನ ಹಾಕೊಂತಾ ಇದ್ದೀನಿ. ಇಲ್ಲೂ ಕೂಡ ಅಷ್ಟೇ ಆರ್ಮಲ್ ಸೇಮ್ 6.5ನೇ ತಗೋಬೇಕು. ಹಾಗೆ ಶೋಲ್ಡರ್ ಕೂಡ ಅಷ್ಟೇ ಏನ್ ಮೇಲ್ ತಗೊಂಡಿರ್ತೀನಲ್ಲ ಅದೇ ಮಾರ್ಕ್ನ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಫ್ರಂಟ್ ಡೀಪ್ ಬಂದು ಫ್ರಂಟ್ ಉಕ್ಸ್ ಬರ್ತಾ ಇದೆ ಇದಕ್ಕೆ. ಹಾಗಾಗಿ ಫ್ರಂಟ್ ಡೀಪ್ ಬಂದು ಸೇಮ್ 6.5ನೇ ತಗೊಂತಾ ಇದ್ದೀನಿ. 6.5ನೇ ತಗೊಂಡು ನೋಡಿ ಈ ತರ ಸ್ವಲ್ಪ ಬ್ರಾಡ್ ಆಗಿ ಬರುತ್ತಿದ್ದು, ಈ ತರ ಬ್ರಾಡ್ ಆಗಿನೇ ಮಾರ್ಕ್ನ ಮಾಡ್ಕೊತಾ ಇದೀನಿ ನೋಡಿ. ತುಂಬಾ ಚೆನ್ನಾಗಿ ಕಾಣುತ್ತೆ ಇದು. ಫ್ರಂಟಲ್ ಡೀಪು ಬ್ರಾಡ್ ಆಗಿ ಬಂದಿರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನೋಡಿ ಇದು ಫ್ರಂಟ್ ಡೀಪ್ ಆಯ್ತು. ಹಾಗೆ ಕೆಳಗಡೆ ನೋಡಿ ಇಲ್ಲಿ ಪಟ್ಟಿ ಕಟ್ತೀವಲ್ಲ ಅದಕ್ಕೆ 3.5 ಇಂಚು ತಗೊಂಡಿದ್ದೀನಿ ನಾನು. ಕೆಲವೊಬ್ರು ಬೇರೆ ಪೀಸಲ್ಲಿ ತಗೊಂತಾರೆ, ಬಟ್ ನಮ್ಗೆ ಇಲ್ಲ ಪೀಸ್ ಸಿಗುತ್ತೆ, ಅದನ್ನ ನಾನು ಇಲ್ಲೇ ತಗೊಂತಾ ಇದ್ದೀನಿ. ಇಲ್ಲಿ 2.5 ಇಂಚ್ ತಗೊಂಡಿದ್ದೀನಿ. ಇದು ಬಂದು ಕೆಳಗಡೆ ಬೆಲ್ಟ್ ಪಟ್ಟಿಗೋಸ್ಕರ. ನೆಕ್ಸ್ಟ್ ಒಂದು 3 ಇಂಚಷ್ಟು ಹಿಂಗೆ ಕ್ರಾಸ್ ಆಗಿ ಶೇಪ್ನ ತಗೊಂಡು ಆಮೇಲೆ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಜಾಯಿಂಟ್ ಮಾಡೋಣ ನೋಡಿ. ಇದು ಬೆಲ್ಟ್ ಪಟ್ಟಿಗೂ ಕೂಡ ನಮಗೆ ರೆಡಿ ಆಯಿತು. ನೆಕ್ಸ್ಟ್ ಇಲ್ಲೂ ಕೂಡ ಅಷ್ಟೇ 1 ಇಂಚಷ್ಟು ನಾವು ಈ ತರ ಕ್ರಾಸ್ ಆಗಿ ತಗೊಂಡು 8 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ಮಾರ್ಕ್ ಮಾಡ್ಕೊಂಡು ಈ ತರ ಶೇಪ್ನ ಕೊಟ್ಕೊಳ್ಳೋಣ ನೋಡಿ. ನೋಡಿ ಈ ರೀತಿ ನೀಟಾಗಿ ಶೇಪ್ನ ಕೊಟ್ಕೋಬೇಕು. ಕಟಿಂಗ್ ಮಾಡುವಾಗ ನಾನು ನಿಮಗೆ ತೋರಿಸ್ತೀನಿ. ಈ ತರ ನೀಟಾಗಿ ಒಂದು ಶೇಪ್ನ ಕೊಟ್ಕೋಬೇಕು. ಇಲ್ಲಿ ನಮಗೆ 10 ಪ್ಲಸ್ 1 ಅರ್ಧ ಇಂಚಷ್ಟು ನಾನು ಇಲ್ಲಿ ಎಕ್ಸ್ಟ್ರಾ ತಗೊತಾ ಇದ್ದೀನಿ, ಯಾಕೆಂದ್ರೆ ಇಲ್ಲಿ ಟಕ್ಸ್ ಬರುತ್ತಲ್ಲ ಹಾಗಾಗಿ. ನೆಕ್ಸ್ಟ್ ಇಲ್ಲಿ ನಾವು ಟಕ್ಸ್ ಪಾಯಿಂಟ್ನ ಕೂಡ ನೋಡಿ ಫ್ರಂಟ್ ಅಲ್ಲಿ 14 ರೆಡಿ ಬರುತ್ತೆ, ಪ್ಲಸ್ 2 ಇಂಚಷ್ಟು 16 ಇಂಚು ತಗೊಂಡಿದ್ದೀನಿ. ಹಾರ್ಮೋಲು ಮತ್ತೆ ಶೋಲ್ಡರ್ ಮತ್ತೆ ಹಾರ್ಮೋಲು ಸೇಮ್ 6.5 ತಗೊಂಡಿದ್ದೀನಿ. ಇದು ಬೋಟ್ ನೆಕ್ ಮಾಮೂಲಿ ಬ್ಲೌಸ್ಗೆ ಬ್ಯಾಕ್ ಸೈಡ್ ಡೀಪ್ ಇರೋದಕ್ಕಾದ್ರೆ ಈ ತರ ತಗೋಬೇಡಿ, ಬೋಟ್ ನೆಕ್ ಆಗಿರೋದ್ರಿಂದ ನಾನು ಈ ತರ ತಗೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೂ ಕೂಡ ಟಕ್ಸ್ ಪಾಯಿಂಟ್ ನೋಡಿ, ಇದು 2 ಇರುತ್ತಲ್ಲ 6 ಇಂಚ್ ಬಂದಿದೆ, ಮಧ್ಯೆ 3 ಇಂಚು ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಒಂದು 2 ಇಂಚಷ್ಟು 2.5 ಇಂಚಷ್ಟು ಒಂದು ಟಕ್ಸ್ ಪಾಯಿಂಟ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ ಇಲ್ಲಿ ಏನು 3 ಇಂಚ್ ತಗೊಂಡಿದ್ದೀನಲ್ವಾ, ಇಲ್ಲಿಂದ ಹಿಡಿದು ಇಲ್ಲಿಗೆ 1.5 ಇಂಚ್ ಆದ್ರೂ ಸಾಕಾಗುತ್ತೆ. ಇಲ್ಲ ನೀವು ಇಲ್ಲಿ ಶೋಲ್ಡರ್ನ ನೋಡ್ಕೊಳ್ಳಿ, ಶೋಲ್ಡರ್ ಮಧ್ಯದಲ್ಲಿ ಬರೋ ರೀತಿ ಕೂಡ ತಗೋಬಹುದು. ಇಲ್ಲ 3.5 ಇಂಚ್ಗೆ ತಗೊಂಡ್ರೆ ಸೇಮ್ ಶೋಲ್ಡರ್ ಮಧ್ಯಕ್ಕೆ ಬರುತ್ತೆ. ಮಧ್ಯ ಒಂದು ಪಾಯಿಂಟ್ನ ಮಾಡಿಕೊಂಡು ಮೇಲಕ್ಕೆ 2 ಇಂಚಷ್ಟು ನೋಡಿ ಈ ರೀತಿ ಒಂದೊಂದು ಮಾರ್ಕ್ನ ಮಾಡ್ಕೊಳ್ಳಿ. ಇದು ನಮಗೆ ಕೆಳಗಡೆ ಭಾಗ ಶೋಲ್ಡರ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಬಂದು ನೋಡಿ ಇದಕ್ಕೆ ಸೇಮ್ ಬರಬೇಕು, ಇದು ಸಮಕ್ಕೆ ಬರುತ್ತೆ. ಇದು ಇಲ್ಲೊಂದು 3.5 ಇಂಚಷ್ಟು ತಗೊಳ್ಳಿ. ನೆಕ್ಸ್ಟ್ ಇಲ್ಲಿ ಬಂದು ನಿಮ್ಗೆ ಇದು ಆಪ್ಷನ್ ಅಲ್ಲೂ ಬೇಕು ಅಂದ್ರೆ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಬೇಡ. ಇಲ್ಲೂ ಕೂಡ ಅಷ್ಟೇ 2 ಇಂಚಷ್ಟು ಇಲ್ಲ 1.5 ಇಂಚಷ್ಟು ತಗೊಂಡ್ರೆ ಸಾಕು. 2 ಇಂಚ್ಗೆ ತಗೊಂಡು ಕ್ರಾಸ್ ಆಗಿ ಸ್ವಲ್ಪ ಈ ರೀತಿ ಶೇಪ್ನ ತಗೊಳ್ಳಿ. ಇಲ್ಲೂ ಕೂಡ ಅಷ್ಟೇ ಒಂದೊಂದು 1/4 ಇಂಚಷ್ಟು ನೀವು ಟಕ್ಸ್ ಪಾಯಿಂಟ್ನ ಹಿಡಿಬೇಕಾಗುತ್ತೆ. ಈ ತರ ನೋಡಿ ಇದು ಕಫ್ ನೀಟಾಗಿ ಬರುತ್ತೆ. ಈ ರೀತಿ ನೀವು ಟಕ್ಸ್ ಪಾಯಿಂಟ್ನ ಹಿಡಿದ್ರೆ ನೋಡಿ ಇಷ್ಟು ಮಾರ್ಕ್ ಮೆಜರ್ಮೆಂಟ್ ಬರುತ್ತೆ ನಿಮಗೆ. 32 ಸೈಜ್ದು. ಬ್ಯಾಕ್ ಅಲ್ಲಿ ಲೆಂತ್ ಎಷ್ಟಿರುತ್ತೆ ಅದಕ್ಕಿಂತ 1 ಇಂಚಷ್ಟು ಎಕ್ಸ್ಟ್ರಾ ಇಟ್ಕೊಳ್ಳಿ. ಫ್ರಂಟ್ ಅಲ್ಲಿ ಈ ತರ ಪಟ್ಟಿ ಕಟ್ಟೋದಾದ್ರೆ 2 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. ಇಲ್ಲ ಮಾಮೂಲಿ ನೀವು ಪ್ರಿನ್ಸಸ್ ಕಟ್ ಹೊಲಿಯೋದಾದ್ರೆ 1 ಇಂಚ್ ಈ ಕಡೆ 1 ಇಂಚ್ ಎಕ್ಸ್ಟ್ರಾ ತಗೊಂಡ್ರೆ ಸಾಕಾಗುತ್ತೆ. ಇದೇ ಮೆಜರ್ಮೆಂಟ್ ಇರುತ್ತೆ. ಇಲ್ಲಿ ಇಟ್ಕೊಂಡು ಇದು 4 ಇಂಚಷ್ಟು ಲೆಂತ್ ತಗೋಬೇಕು. ತಗೊಂಡು ಹಿಂಗೆ ಕ್ರಾಸ್ ಆಗಿ ಬಂದುತ್ತೆ. ಅದು ಪ್ರಿನ್ಸಸ್ ಕಟ್ ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲ ನನ್ನ ಚಾನಲ್ ಅಲ್ಲಿ ಆಲ್ರೆಡಿ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ, ಇಂಟ್ರೆಸ್ಟ್ ಇರೋರು ಒಂದ್ಸರಿ ಹೋಗಿ ಚೆಕ್ ಮಾಡಿ. ನೋಡಿ ಇಷ್ಟೇ ಮಾರ್ಕಿಂಗು, ತುಂಬಾನೇ ಸಿಂಪಲ್ ಆಗಿ. ಈಗ ಕಟಿಂಗ್ ಮಾಡೋದು ಹೇಗೆ ಅಂತ ಕೂಡ ತೋರಿಸ್ಕೊಡ್ತೀನಿ. ಮೊದಲು ನೋಡಿ ನಾವು ಬೆಳ್ಪಟ್ಟಿ ಏನಿದೆಯಲ್ಲ ಇದನ್ನ ಕಟ್ ಮಾಡ್ಕೊಳ್ಳೋಣ. ಇನ್ನು ದಪ್ಪ ಇರೋರ್ಗಾದ್ರೆ ಇಲ್ಲಿ 4 ಇಂಚು, ಈ ಕಡೆ 3 ಇಂಚು ತಗೋಬೇಕು. ಇವ್ರು ಸ್ವಲ್ಪ ಸಣ್ಣ ಇದಾರಲ್ಲ ಹಾಗಾಗಿ ಇಲ್ಲಿ 3.5, ಆ ಕಡೆ ಬಂದು ನಾನು 2.5 ತಗೊಂಡಿದ್ದೀನಿ. ನೋಡಿ ಬೆಳ್ಪಟ್ಟಿ ಆಯ್ತಲ್ವಾ. ನೆಕ್ಸ್ಟ್ ಬಂದು ನಾವು ಡೀಪ್ ಫ್ರಂಟ್ ಡೀಪು ಕೂಡ ಅಷ್ಟು ಇದೇ ರೀತಿನೇ ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಆರ್ಮಲ್ ಕೂಡ ಅಷ್ಟೇ ಏನು ನಾವು ಮಾರ್ಕ್ ಮಾಡಿದ್ವಲ್ವಾ ಅದೇ ರೀತಿನೇ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಕೂಡ ಅಷ್ಟೇ ಏನು ಮಾರ್ಕ್ ಮಾಡಿದ್ದಲ್ವ ಅದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ.
ಇದು ಕೂಡ ಅಷ್ಟೇ ನೋಡಿ, ಸ್ವಲ್ಪ ಇದು ಕ್ರಾಸ್ ಮಾಡ್ಕೊತಾ ಇದ್ದೀನಿ. ಇದು ಕೂಡ ಅಷ್ಟೇ ಒಂದು 1/2 ಇಂಚ್ ಅಷ್ಟು, ಒಂದು 1/4 ಇಂಚ್ ಒಳಗಡೆ ತಗೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಇದು ಫ್ರಂಟ್ ಪಾರ್ಟ್ ಕೂಡ ಕಟಿಂಗ್ ಆಯಿತು. ಇದು ನೋಡಿ ನಮಗೆ ನೆಟ್ಟೆಡ್ಗೆ ಇಲ್ಲಿ ಪೀಸ್ ಬೇಕಾಗುತ್ತೆ. ಇವಾಗ ನಾನು ಬ್ರಾಡಾಗಿ ಕಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನೆಟ್ನ ಅಟ್ಯಾಚ್ ಮಾಡ್ತೀನಿ. ನೋಡಿ ಇದು ನೆಟ್ ಪೀಸ್ನ ಕಟ್ ಮಾಡ್ಕೊತೀನಿ. ಇಷ್ಟು ನೆಟ್ ಪೀಸ್ ಕಟ್ ಮಾಡ್ಕೊಂಡು ಅದನ್ನ ಇಲ್ಲಿ ಅಟ್ಯಾಚ್ ಮಾಡ್ಕೊತೀನಿ. ನೋಡಿ ಇದು ಬ್ಯಾಕ್ ಪಾರ್ಟು ಇದೇನು ಬಂದಿದೆಯಲ್ವಾ, ಇಲ್ಲಿ ಬೋಟ್ ನೆಕ್ಗೆ ಸೇಮು ಇಲ್ಲಿ ನೆಟ್ ಬರುತ್ತೆ. ಹಾಗಾಗಿ ನೆಕ್ಸ್ಟ್ ಇದು ಫ್ರಂಟು ಹಾಗೆ ಬಂದು ಬೆಲ್ಪಟ್ಟಿಗೆ ನಮಗೆ ಸೇಮ್ ಇನ್ನೊಂದು ಪೀಸ್ ಬೇಕಾಗುತ್ತೆ. ಹಾಗಾಗಿ ನೋಡಿ ಈ ಪೀಸಲ್ಲೇ ಕಟ್ ಮಾಡ್ಕೊತಾ ಇದ್ದೀನಿ. ಸೇಮ್ ಇದೇ ಥರನೇ ಇನ್ನೊಂದು ಪೀಸು ನಮಗೆ ಬೇಕಾಗುತ್ತೆ. ಹಾಗಾಗಿ ನೋಡಿ ಇಲ್ಲೇ ನಮಗೆ ಸಿಗುತ್ತೆ ಇನ್ನೊಂದು ಪೀಸು. 2 ಪೀಸ್ ಹಾಕೋದ್ರಿಂದ ಸ್ವಲ್ಪ ಮಂದ ಇರುತ್ತೆ. ಹಾಗಾಗಿ 2 ಪೀಸ್ ನಾವು ಹಾಕೋಬೇಕು. ಹಾಗಾಗಿ ನೀವು ಆದಷ್ಟು ಟೈಲರಿಂಗ್ ಮಾಡೋರು ಕತ್ರಿ ಚೆನ್ನಾಗಿರೋದು ಇಟ್ಕೋಬೇಕು ಬಟ್ಟೆ ಕಟಿಂಗ್ ಮಾಡೋದಕ್ಕೆ. ಈಗ ನೋಡಿ ಫುಲ್ ಬ್ಯಾಕ್ ಸೈಡ್ ಎಲ್ಲ ಕಟಿಂಗ್ ಆಯಿತು. ನೆಕ್ಸ್ಟ್ ಈಗ ಬ್ಲೌಸ್ ಪೀಸ್ ಕೂಡ ಕಟ್ ಮಾಡ್ಕೊತೀನಿ. ನಾನು ಇಲ್ಲಿ ಸ್ಲೀವ್ಸ್ ಕಟಿಂಗ್ ತೋರಿಸಿಲ್ಲ, ಯಾಕೆಂದ್ರೆ ಸ್ಲೀವ್ಸ್ಗೆ ನಮಗೆ ಇದಕ್ಕೆ ಲೈನಿಂಗ್ ಬೇಕಾಗಿಲ್ಲ. ಹಾಗಾಗಿ ಇಲ್ಲೇ ಸ್ಲೀವ್ಸ್ನ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಹಾಗೆ ಇಲ್ಲಿ ಸ್ವಲ್ಪ ಬಟ್ಟೆ ಸಾಲ್ಟೇಜ್ ಬರುತ್ತೆ ಸ್ಲೀವ್ಸ್ಗೆ, ಆದರೂ ಅಡ್ಜಸ್ಟ್ ಮಾಡಿಬಿಟ್ಟು ಕಟ್ ಮಾಡ್ಕೊತೀನಿ. ನೋಡಿ ಇದು ಸ್ಲೀವ್ಸ್ ಪಾರ್ಟಿಗೆಲ್ಲ ಇದನ್ನ ಈ ರೀತಿ 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನೋಡಿ ಡಬಲ್ ಫೋಲ್ಡ್ ಮಾಡಿ ಮತ್ತೆ ಒಂದು ಫೋಲ್ಡ್ನ ಮಾಡ್ಕೊಂಡಿದ್ದೀನಿ. ನಮಗೆ ಲೆಂತ್ ಎಷ್ಟು ಬೇಕು ಅಂತ ನೋಡ್ಕೋಬೇಕು. ಇಲ್ಲಿ ನೋಡಿ ನಮಗೆ ಈ ಕಡೆ ಫೋಲ್ಡಿಂಗ್ ಬರೋದಿಲ್ಲ, ಈ ಕಡೆ ಯಾಕೆಂದ್ರೆ ಆಲ್ರೆಡಿ ಅವರೇ ಕೊಟ್ಟಿದ್ದಾರಲ್ವ, ಹಾಗಾಗಿ ಫೋಲ್ಡಿಂಗ್ ಬರೋದಿಲ್ಲ. 9.5 ಇಂಚ್ ಇಡ್ತೀನಿ ಲೆಂತ್ ಸಾಕು, ಪ್ಲಸ್ ಅರ್ಧ ಇಂಚ್ 10 ಇಂಚ್ ಇಟ್ಕೊತಾ ಇದ್ದೀನಿ. ಇಲ್ಲಿ ಅರ್ಧ ಇಂಚ್ ಬಂದರೆ ನಮಗೆ ಸಾಕಾಗುತ್ತೆ. ಹಾಗೆ ಇವ್ರದ್ದು ಹಾರ್ಮೋಲ್ ಸುತ್ತಳತೆ ಏನಿದೆಯಲ್ಲ ಅದು 7.5 ಬರುತ್ತೆ. ನೋಡಿ ಕರೆಕ್ಟಾಗಿ ಅಷ್ಟೇ ಬಂದಿದೆ ಇಲ್ಲಿ ಬಟ್ಟೆ. ಇಲ್ಲಿ ಕೆಳಗಡೆ ಕೂಡ ಅಷ್ಟೇ 10 ಇಂಚು ತಗೊಂಡು ಪ್ಲಸ್ ಮೈನಸ್ 3 ಮಾಡ್ಬೇಕು. ಇಲ್ಲಿ ಡೌನಿಂಗ್ ಏನಿದೆಯಲ್ವಾ ಆ ಡೌನಿಂಗು 3 ತಗೋಬೇಕು. ನೋಡಿ 9.5 ರೆಡಿ ಬರುತ್ತೆ, ಪ್ಲಸ್ ಅರ್ಧ ಇಂಚು ಇಲ್ಲಿ ಫೋಲ್ಡಿಂಗ್ ಹೋಗುತ್ತಲ್ಲ. ಹಾಗಾಗಿ ಈ ಕಡೆ ಫೋಲ್ಡಿಂಗ್ ಬರೋದಿಲ್ಲ, ಆಲ್ರೆಡಿ ಫೋಲ್ಡಿಂಗ್ ಆಗಿದೆಯಲ್ಲ, ಈ ಕಡೆ ಫಿನಿಶಿಂಗ್ ಬಂದಿದೆ. ಹಾಗಾಗಿ ನೆಕ್ಸ್ಟ್ ಕೆಳಗಡೆ ಭಾಗ ಕೂಡ ಅಷ್ಟೇ 10 ಇಂಚಿಂದ ಇಟ್ಕೊಂಡು ಈ ಕಡೆ ಡೌನಿಂಗ್ ಬಂದು 3 ಇಂಚು ತಗೋಬೇಕು. ನೋಡಿ ಇಲ್ಲಿ 3 ಇಂಚು ಬರುತ್ತೆ. ಇಲ್ಲಿಂದ ಇಲ್ಲಿ ಹಿಂಗೆ ಶೇಪ್ ಕೊಟ್ಕೊಂಡು ನಾನೀಗ ಬ್ಲೌಸ್ ಕಟ್ ಮಾಡ್ಕೊತೀನಿ. ಇನ್ನು ಕೆಳಗಡೆ ಪೀಸ್ ಏನಿರುತ್ತೆ ಇದನ್ನೆಲ್ಲ ನಾನು ಎಕ್ಸ್ಟ್ರಾ ಪೀಸಲ್ಲಿ ಅಟ್ಯಾಚ್ ಮಾಡ್ಕೊತೀನಿ. ನೋಡಿ ಈ ರೀತಿ ಸ್ಲೀವ್ಸ್ನ ಕಟಿಂಗ್ನ ಮಾಡ್ಕೊಂಡೆ. ನೋಡಿ ಈಗ ನಾವು ಇಲ್ಲಿ 4 ಕಡೆಗೂ ಕೂಡ ಅಷ್ಟೇ ಪೀಸ್ನ ಜಾಯಿನ್ ಮಾಡ್ಕೋಬೇಕು. ಈ ತರ ವರ್ಕ್ ಬ್ಲೌಸ್ಗೆಲ್ಲ ಏನು ಮಾಡೋಕ್ಕಾಗೋದಿಲ್ಲ, ಅದೇ ರೀತಿನೇ ಬರುತ್ತೆ. ನೋಡಿ ಸ್ಲೀವ್ಸ್ ಕೂಡ ಅಷ್ಟೇ ತುಂಬಾನೇ ಈಸಿ. ನೆಕ್ಸ್ಟ್ ಈಗ ಇದರಲ್ಲಿ ಬಾಡಿ ಪಾರ್ಟ್ನ ಯಾವ ರೀತಿ ಕಟ್ ಮಾಡೋದಂತ ಕೂಡ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಈಗ ನೋಡ್ತಾ ಇರ್ಬೋದು ಇಲ್ಲಿ ಈ ತರ ಫೋಲ್ಡ್ ಮಾಡ್ಕೊಂಡು ನಾನು ಈ ಕಡೆ ಮೊದಲು ಬ್ಯಾಕ್ ಸೈಡ್ನ ಕಟ್ ಮಾಡ್ಕೊತೀನಿ. ಇಲ್ಲಿ ಕೆಳಗಡೆ ಪೀಸ್ನ ಬೆಲ್ಟ್ ಪಟ್ಟಿಗೆ ಕಟ್ ಮಾಡ್ಕೊತೀನಿ, ಯಾಕಂದ್ರೆ ಪ್ಲೈನ್ ಬರುತ್ತೆ. ಈ ತರ ಚಿನಾರಿ ವರ್ಕ್ ಎಲ್ಲ ಬಂತು ಅಂದ್ರೆ ಕೆಳಗಡೆ ಚುಚ್ಚುತ್ತೆ. ಹಾಗಾಗಿ ಈ ಕಡೆ ನಾನು ಇಲ್ಲಿ ಬೆಲ್ಟ್ ಪಟ್ಟಿನ ಹಾಕೊಂತೀನಿ. ನೋಡಿ ಬೆಲ್ಟ್ ಪಟ್ಟಿಗೆ ಈ ಕಡೆನೇ ಪೀಸ್ ಹಾಕೊತಾ ಇದ್ದೀನಿ. ಇದು ಎಂಡಿಂಗ್ ಇದೆಯಲ್ಲ ಅದನ್ನ. ನೆಕ್ಸ್ಟ್ ಬಂದು ಫ್ರಂಟ್ ಪಾರ್ಟ್ ನಾವು ಏನು ಪೀಸ್ ಕಟಿಂಗ್ ಮಾಡಿರ್ತೀವಲ್ವ ಸೇಮ್ ಅದೇ ಪೀಸ್ನ ಇಟ್ಕೊಂಡು ಕಟ್ ಮಾಡ್ಕೊಳ್ಳೋದಷ್ಟೇ. ಲೈನಿಂಗ್ ಪೀಸ್ ಕಟ್ ಮಾಡ್ಕೊಳ್ಳೋದು ತುಂಬಾನೇ ಈಸಿನೇ, ಇನ್ನು ಅದೇನು ಕಷ್ಟ ಇಲ್ಲ. ನೋಡಿ ಪೀಸ್ ಸಾಲ್ಟೇಜ್ ಬರ್ತಾ ಇದೆ. ಮೊದಲು ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಬಿಡ್ತೀನಿ, ಆಮೇಲೆ ಫ್ರಂಟ್ ನೋಡೋಣ. ಈ ಕಡೆ ನಿಮ್ಗೆ ಇನ್ನೂ ಪೀಸ್ ಇದೆಯಲ್ಲ, ಹಾಗಾಗಿ ಫೋಲ್ಡ್ ಮಾಡ್ಕೊಂತೀನಿ. ನೋಡಿ ಕರೆಕ್ಟಾಗಿ ಮಧ್ಯೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಫೋಲ್ಡ್ ಮಾಡ್ಕೊಂಡು ನೀವು ಪೀಸ್ನ ಅಡ್ಜಸ್ಟ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಿಮಗೆ ಫುಲ್ ಕವರ್ ಬರಬೇಕು. ಈ ಬ್ಯಾಕ್ ಏನಿದೆಯಲ್ವಾ ಇದು ಫುಲ್ ಕವರ್ ಬರಬೇಕು. ಇದನ್ನ ಯಾವುದೇ ಕಾರಣಕ್ಕೂ ನೀವು ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಯಾಕಂದ್ರೆ ಇಲ್ಲಿ ಕ್ಲೋಸೇ ಬರುತ್ತೆ. ಹಾಗಾಗಿ ಫ್ರಂಟ್ನ ನೋಡಿ ಇವಾಗ ನಾನು ಬಟ್ಟೆ ನಮಗೆ ನೀಟಾಗಿ ಸಿಗಬೇಕು ಅಂದ್ರೆ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ನೋಡಿ ಕರೆಕ್ಟಾಗಿ ಮಧ್ಯೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಬಟ್ಟೆನ. ಇಲ್ಲಿ ನೋಡಿ ಇದು ಬ್ಯಾಕ್ ಸೈಡು, ಇಲ್ಲಿ ನಮಗೆ ಕ್ಲೋಸ್ ಸೈಡೇ ಬರಬೇಕು, ಹಾಗಾಗಿ ಹಾಕೋಬೇಕು. ಫ್ರಂಟ್ ನೋಡಿ ಇಲ್ಲಿ ಓಪನ್ ಬಂದರೂ ನಮಗೆ ಅಡ್ಜಸ್ಟ್ ಆಗುತ್ತೆ. ಇಲ್ಲಿ ನೋಡಿ ಓಪನ್ ಬರೋದಕ್ಕೋಸ್ಕರ ಈ ತರ ಇಟ್ಕೊಂಡಿದ್ದೀನಿ. ನಾವು ಇದನ್ನು ಇಲ್ಲ ಈ ಕಡೆ ಉಲ್ಟಾ ಹಾಕೊಂಡ್ರೆ ಏನಾಗುತ್ತೆ ಅಂದ್ರೆ ನಮಗೆ ಇಲ್ಲಿ ಬೆಲ್ಟ್ ಪಟ್ಟಿಗೆ ಪೀಸ್ ಸಿಗೋದಿಲ್ಲ, ಹಾಗಾಗಿ ಈ ರೀತಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಬೆಲ್ಟ್ ಪಟ್ಟಿನ ಇಲ್ಲಿ ಕಟ್ ಮಾಡ್ಕೊತೀನಿ. ನೋಡಿ ಈ ತರ ಮಾಡ್ಕೊಂಡಾಗ ನಮಗೆ ಕರೆಕ್ಟಾಗಿ ಬಟ್ಟೆ ಮ್ಯಾಚ್ ಆಗುತ್ತೆ. ಹಾಗಾಗಿ ಏನ್ ಗೊತ್ತಾ, ಇದು ಸೀಕ್ವೆನ್ಸ್ ವರ್ಕ್ ಇದೆಯಲ್ಲ, ಈ ತರ ವರ್ಕ್ ಇದ್ದಾಗ ಏನಾಗುತ್ತೆ ಅಂದ್ರೆ ಬೆಲ್ಟ್ ಪಟ್ಟಿ ಮುಂದೆ ಆಗದಾಗ ಚುಚ್ಚುತ್ತೆ. ಹಾಗಾಗಿ ಇದಕ್ಕೆ ಪ್ಲೈನ್ ಕೊಟ್ಕೊಂತಾ ಇದೀನಿ ಅಷ್ಟೇ, ಏನಿಲ್ಲ. ನೋಡಿ ಬೆಲ್ಟ್ ಪಟ್ಟಿಗೂ ಪೀಸ್ ಆಯ್ತು. ನೆಕ್ಸ್ಟ್ ನೋಡಿ ಮೊದಲು ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಬಿಡ್ತೀನಿ, ಆಮೇಲೆ ಫ್ರಂಟ್ ಕಟ್ ಮಾಡ್ಕೊತೀನಿ. ಇಲ್ಲಿ ನಮಗೆ ಸ್ಲೀವ್ಸ್ಗೆ ಬಟ್ಟೆ ಎಕ್ಸ್ಟ್ರಾ ಬೇಕಾಗುತ್ತೆ, ಹಾಗಾಗಿ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಯಾವ ರೀತಿ ನಮಗೆ ಬಟ್ಟೆ ಸಿಗುತ್ತೆ ಅಂತ ನೋಡ್ಕೊಂಡು ಅದ್ರ ಮೇಲೆ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ತುಂಬಾ ದಪ್ಪ ಇರೋರ್ಗಾದ್ರೆ ಫುಲ್ ಬಟ್ಟೆ ಸಿಗಬೇಕಾಗುತ್ತೆ, ಸಣ್ಣ ಇರೋರ್ಗಾದ್ರೆ ಸ್ವಲ್ಪ ಬಟ್ಟೆ ಉಳಿತಾಯ ಆಗುತ್ತೆ. ನೋಡಿ ಇದನ್ನ ನಾನು ಸ್ಟಿಚಿಂಗ್ ಆದ್ಮೇಲೆ ಕಟ್ ಮಾಡ್ಕೊತೀನಿ. ನೋಡಿ ಬ್ಯಾಕು, ಫ್ರಂಟು ಮತ್ತೆ ಬೆಲ್ಟ್ ಪಟ್ಟಿ. ನೆಕ್ಸ್ಟ್ ಸ್ಲೀವ್ಸ್ಗೆ ಇಲ್ಲಿ ಸ್ವಲ್ಪ ನಮಗೆ ಬಟ್ಟೆ ಅಟ್ಯಾಚ್ ಮಾಡ್ಕೊಳ್ಳೋಕೆ ಕೂಡ ಇಲ್ಲಿ ನೋಡಿ ಬಟ್ಟೆ ಸಿಕ್ಕಿದೆ. ಒಂದಿಷ್ಟು ಪೀಸ್ ನಮಗೆ ಅಟ್ಯಾಚಿಂಗ್ ಬರುತ್ತೆ. ಇಲ್ಲಿ ಆ ಬಟ್ಟೆ ಕೂಡ ನಮಗೆ ಇದರಲ್ಲೇ ಸಿಕ್ಕಿದೆ.
ಈ ರೀತಿ ನಾವು ಅಡ್ಜಸ್ಟ್ ಮಾಡ್ಕೊಂಡು ಬಟ್ಟೆಗಳನ್ನ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದು ಬ್ಲೌಸ್ ಕಟ್ಟಿಂಗ್ ಆಯ್ತು. ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡು, ಇಷ್ಟ ಆಗಿದೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.